ಹೆಲೋ ಎವ್ರಿವನ್, ನಾನು ವಾಣಿ ಸಿಂಧನೂರ್. 2024 ಈ ವರ್ಷದ ಭೀಮನ ಅಮಾವಾಸ್ಯೆ ಪೂಜೆ, ಇದಕ್ಕೆ ದಿವಸಿ ಗೌರಿ ಅಮಾವಾಸ್ಯೆ ಪೂಜೆನೂ ಅಂತೀವಿ. ಹೇಗೆ ಮಾಡಿದ್ವಿ ಅಂತ ಇಲ್ಲಿದೆ ನೋಡಿ. ಈ ವರ್ಷ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲೇ ಅಮ್ಮನ ಎಲ್ಲ ರೆಡಿ ಮಾಡಿಟ್ಟಿದ್ಲು, ಅಲ್ಲೇ ಪೂಜೆ ಮಾಡಿಸಿದ್ಲು. ಅಕ್ಕನೂ ಈ ವರ್ಷ US ಇಂದ ಬಂದಿರೋದ್ರಿಂದ ನಾನು, ತಂಗಿ, ಅಕ್ಕ, ನನ್ನ ಮಗಳದು ಫಸ್ಟ್ ಇಯರ್ ಈ ವರ್ಷ. ಅಕ್ಕನ ಮಗಳು ಎಲ್ಲ ಸೇರಿ ಮಾಡಿದ್ವಿ ಇಲ್ಲಿ. ಸೊ ಅಮ್ಮ ಎಲ್ಲ ದಾರಕ್ಕೆ 14 ಗಂಟೆ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ಲು. ನಮ್ಮ ಕಡೆ ದಿವಸಿ ಗೌರಿ ಅಂದರೆ 2 ಮರದ ಗೊಂಬೆಯಲ್ಲಿ ಮದುವೆ ಆಗಲಾರ್ದಿದ್ದು ಹುಡುಗಿರ ಕಡೆ ಭೀಮನಂತ ಗಂಡ ಸಿಗಲಿ ಅಂತ ಪೂಜೆ ಮಾಡಿಸೋದು. ಮದುವೆ ಆದಮೇಲೆ 9 ವರ್ಷ ಹೆಂಗಸರು 2 ದೀಪದ ಕಂಬ ಸಮಯಕ್ಕೆ ಅರ್ಶಿನದ ಕೊನೆ ಕಟ್ಟಿ ಶಿವ ಪಾರ್ವತಿ ಫೋಟೋ ಇಟ್ಕೊಂಡು ಒಂದು ಮಿರರ್ ಇಟ್ಕೊಂಡು ಮುಂದೆ ಒಂದು ಪ್ಲೇಟಲ್ಲಿ ಅಕ್ಕಿ ಎಲ್ಲ ಹಾಕಿ ಕಾಯಿನ್ಸ್ ಹಾಕಿ ಅದ್ರ ಮೇಲೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು. 9 ವರ್ಷ ಮಾಡ್ತೀವಿ. ಆಮೇಲೆ ಆರತಿ ಮಾಡಿದ್ವಿ ದೇವ್ರಿಗೆ. ಆಮೇಲೆ ತಮ್ಮನ ಕೈಲಿ ಭಂಡಾರ ಪೂಜೆ ಮಾಡಿಸಿದ್ವಿ. ಅಕ್ಕಂಗೆ, ತಂಗಿಗೆ, ನನ್ನ ಮಗುಗೆ, ಅಕ್ಕನ ಮಗುಗೆ ಎಲ್ಲ ಅಮ್ಮ ದಾರ ಕಟ್ಟಿದ್ದು. 14 ಗಂಟೆ ಹಾಕಿರೋ ದಾರಾನ ನಾನು ನನ್ನ ಗಂಡನಿಗೋಸ್ಕರ ವೆಯ್ಟ್ ಮಾಡಿದೆ. ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಕಾಲು ತೊಳೆದು ಆರತಿ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಅವ್ರು ಪೂಜೆ ಮಾಡಿಬಿಟ್ಟು ಆಮೇಲೆ ಅಮ್ಮ ಹಬ್ಬದ ಅಡುಗೆ ಮಾಡಿದ್ಲು. ಎಲ್ಲಿ ನೀಟಾಗಿ ಊಟ ಮಾಡಿಕೊಂಡು ರೆಸ್ಟ್ ಮಾಡಿಬಿಟ್ಟು ಸಂಜೆ ಒಂದು ಗೆಟ್ ಟುಗೆದರ್ ಅಂತ ಎಲ್ಲರೂ ಆಚೆ ಹೋದ್ವಿ. ನನ್ನ ಗಂಡನ ಪೂಜೆ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡ್ ನನಗೊಂದು ಬ್ಯೂಟಿಫುಲ್ ಡ್ರೆಸ್ ಗಿಫ್ಟ್ ಮಾಡಿದ್ರು, ಬ್ಲೂ ಕಲರ್ ಸೆಟ್ಟು. ತುಂಬ ಖುಷಿ ಆಯಿತು ಸರ್ಪ್ರೈಸ್ ಆಗಿ. ಸೊ ಈ ಥರ ಸಂಡೇ ಬೇರೆ, ಸೊ ಎಲ್ಲರೂ ಸಂಜೆ ಆಚೆ ಹೋಗಿ ವಿ ಎಂಜಾಯ್ಡ್ ಅವರ್ ಡೇ. ಥ್ಯಾಂಕ್ ಯು.